ಇವತ್ತು ನಾನು ಶೇಂಗಾ ಚಟ್ನಿ ತೋರಿಸ್ತಾ ಇದ್ದೀನಿ. ಶೇಂಗಾ ಒಂದು ಲೋಟ ತೊಗೊಂಡಿದ್ದೀನಿ ಸಣ್ಣದು, ಕೊತ್ತಂಬರಿ, ಹುರುಗಡ್ಲೆ ಸ್ವಲ್ಪ ತೊಗೊಂಡಿದ್ದೀನಿ, ಗಾರ್ಲಿಕ್, ಬೆಳ್ಳುಳ್ಳಿ ಒಂದು 3-4, ಲೆಮನ್ ಜ್ಯೂಸು, ಹುಣಸೆಹಣ್ಣು ಹಾಕ್ತಾಯಿಲ್ಲ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಹಾಗೆ ಸಾಸಿವೆ, ಒಗ್ಗರಣೆಗೆ ಎಣ್ಣೆ ಮತ್ತು ಸಾಲ್ಟ್, ಆಯಿಲ್ ಮತ್ತು ಸಾಲ್ಟ್. ಓಕೆ, ಈಗ ಮಾಡೋ ಮೆಥಡ್ ತೋರಿಸ್ತೀನಿ. ಕ್ವಿಕ್ ಆ್ಯಂಡ್ ವೆರಿ ಈಸಿ ರೆಸಿಪಿ, ತುಂಬಾ ಟೇಸ್ಟಾಗಿರುತ್ತೆ. ದೋಸೆಗೆ ಮತ್ತು ಇಡ್ಲಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಾಡೋ ಮೆಥಡ್ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಶೇಂಗಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹಸಿ ಚೂರಿತ್ತು ಅಂದರೆ ಒಂಥರ ಲೊಳೆ ಬಂದುಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ಹಾಗೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಓಕೆ, ಈಗ ಆಫ್ ಮಾಡಿದ್ದೀನಿ. ತಣ್ಣಗಾದಮೇಲೆ ಬೀಜ ಎಲ್ಲ ತೆಗ್ದು, ಮೇಲಿನ ಸಿಪ್ಪೆ ತೆಗ್ದು ಎಲ್ಲ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ಶೇಂಗಾ ಈಗ ಹುರಿದು ಸಿಪ್ಪೆ ತಗೊಂಡಿದ್ದೀನಿ. ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಷ್ಟೇ. ಪುದೀನ, ಕೊತ್ತಂಬರಿ ಬದಲು ಪುದೀನ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು 4, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಶೇಂಗಾ, ಹುರುಗಡ್ಲೆ, ಕೊತ್ತಂಬರಿ, ಪುದೀನ, ಹುಣಸೆಹಣ್ಣು ಬದಲು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ. ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಒಗ್ಗರಣೆ ಒಂದು ಕೊಟ್ಟರೆ ಆಯಿತು. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಇನ್ನೊಂದು ಸತಿ ಪೇಸ್ಟ್ ಮಾಡ್ತೀನಿ. ಸಾಲ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ಶೇಂಗಾ ಚಟ್ನಿ ರೆಡಿ ಆಗಿದೆ. ಹಾಗೆ ತಿನ್ನೋದಿದ್ರೆ ತಿನ್ಬೋದು, ಇಲ್ಲ ಒಗ್ಗರಣೆ ಕೊಟ್ಕೊಂಡಾದರೂ ತಿನ್ಬೋದು. ಇದು ದೋಸೆ ಜೊತೆಗೆ ನಾನು ಇವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನೀಗ ಸಾಸಿವೆ ಹಾಕ್ತಿದ್ದೀನಿ, ಮಸ್ಟರ್ಡ್ ಸೀಡ್ಸು, ಹಾಗೆ ಕರ್ಬೇವು ಎಲೆ ಇಷ್ಟೇ, ಮುಗೀತು. ಈಗ ಚಟ್ನಿ ಆ್ಯಡ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದು ಶೇಂಗಾ ಚಟ್ನಿ ಮಿಕ್ಸ್ ಮಾಡೋಣ. ಒಗ್ಗರಣೆ ಕೊಟ್ಟಿದ್ದು. ಓಕೆ ಗೈಸ್, ಶೇಂಗಾ ಚಟ್ನಿ ರೆಡಿ ಆಗಿದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆ, ಟೇಕ್ ಕೇರ್, ಬಾಯ್ ಗೈಸ್. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ಇವಾಗ ನಾನು ಟೊಮಾಟೊ ಚಟ್ನಿ ತೋರಿಸ್ತಾ ಇದ್ದೀನಿ. ಒಂದು 4 ಟೊಮಾಟೊ ತೊಗೊಂಡಿದ್ದೀನಿ, ಒಂದು 5 ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಬದಲು ರೆಡ್ ಚಿಲ್ಲಿನೂ ತೊಗೋಬೋದು, 2 ಉತ್ತತ್ತಿ, ಡೇಟ್ಸು, ಬೆಳ್ಳುಳ್ಳಿ, ಒಂದು 6 ಪೀಸ್ ತೊಗೊಂಡಿದ್ದೀನಿ, ಕೊತ್ತಂಬರಿ. ಈಗ ಟೊಮೆಟೊನು ಬೆಳ್ಳುಳ್ಳಿ ಹುರ್ಕೊಳ್ಳೋಣ. ಆಯಿಲ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಟೊಮೆಟೊ ಆ್ಯಡ್ ಮಾಡ್ತೀನಿ ನಾನು. ಹಾಗೆ ಬೆಳ್ಳುಳ್ಳಿ, ಗಾರ್ಲಿಕ್, ಕೊತ್ತಂಬರಿ ಎಲ್ಲ 3 ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಮುಂಚೆನೇ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು. ಓಕೆ ಗೈಸ್, ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಪೇಸ್ಟ್ ಮಾಡಿಬಿಡೋದಷ್ಟೇ. ಓಕೆ, ಇಲ್ಲಿ ನೋಡಿ, ಉತ್ತತ್ತಿ, ಹಸಿಮೆಣಸಿನ್ಕಾಯಿ ಇದು ಫ್ರೈ ಮಾಡಿಲ್ಲ. ಈಗ ಎಲ್ಲನೂ ಮಿಕ್ಸರ್ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿಬಿಡ್ತೀನಿ. ಟೊಮೆಟೊ ಚಟ್ನಿ ರೆಡಿ. ಈಗ ಎಲ್ಲ ಆ್ಯಡ್ ಮಾಡಿದ್ದೀನಿ ಜಾರಲ್ಲಿ. ಈಗ ಪೇಸ್ಟ್ ಮಾಡ್ಕೊಂಬಿಡೋಣ. ಟೊಮೆಟೊ ಫ್ರೈ ಮಾಡಿದ್ನಲ್ಲ, ಅದರಲ್ಲೇ ಇದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ. ಓಕೆ ಗೈಸ್, ಟೊಮೆಟೊ ಚಟ್ನಿ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚ್ ಆ್ಯಡ್ ಮಾಡ್ತಾಯಿದ್ದೀನಿ. 1-2 ನಿಮಿಷ ಈಗ ಇದರಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಡೋಣ. ಸ್ವಲ್ಪ ತುಂಬ ಚೆನ್ನಾಗಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ತು ಅಂದರೆ, ಲೈಟಾಗಿ ಇದರಲ್ಲೇ ಹುರ್ಕೊಂಡ್ವಿ ಅಂದರೆ ಟೇಸ್ಟೇ ಒಂಥರ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ 1-2 ನಿಮಿಷ ಕೈ ಆಡಿಸ್ರಿ ಇದರಲ್ಲೇ. 1-2 ನಿಮಿಷ ಇದು ಬೇಕೊಳ್ಳಿ ಚೂರು.
ಓಕೆ, 2 ನಿಮಿಷ ಬಾಯ್ಲ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿದೆ. ತಣ್ಣಗಾದಮೇಲೆ ಟ್ರೈ ಮಾಡಿ ಸರ್ವ್ ಮಾಡಿ ತಿಂದು ಟೇಸ್ಟ್ ಮಾಡಿ ದಯವಿಟ್ಟು ಹೇಳಿ. ನಾನು ಮಾಡಿರೋ ಮೆಥಡಲ್ಲಿ ಮಾಡಿ ದಯವಿಟ್ಟು ಒಂದು ಸತಿ ಹೇಳಿ ಹೇಗಾಗಿತ್ತು ಅಂತ. ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಳಿ. ಓಕೆ ಗೈಸ್, ಟೊಮಾಟೊ ಚಟ್ನಿ ನೋಡಿ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಹಲೋ, ನಮಸ್ಕಾರ ಗೈಸ್. ಇವಾಗ ನಾನು ಮ್ಯಾಂಗೋ ಚಟ್ನಿ ತೋರಿಸ್ತಾ ಇದ್ದೀನಿ. ರಾ ಮ್ಯಾಂಗೋದು. ಉಪ್ಪು, 1/4 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, ಮಸ್ಟರ್ಡ್ ಸೀಡ್ಸು, ಹಾಗೆ ಎಲ್ಲನೂ ಪೇಸ್ಟ್ ಮಾಡೋದಷ್ಟೇ. ಕೊತ್ತಂಬರಿ, ಒಂದು ಮಾವಿನಕಾಯಿ, ಹಸಿ ಮಾವಿನಕಾಯಿ, ಒಂದು 8 ಗಾರ್ಲಿಕ್, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ. ಅದು ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಎಲ್ಲನೂ ಒಂದೇ ಸತಿಗೆ ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಆಯಿತು. ಮಾವಿನಕಾಯಿ ಚಟ್ನಿ ರೆಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಗೆ ಹಾಕಿದ್ದೀನಿ ಹಸಿನೇ. ಈಗ ಪೇಸ್ಟ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಟ್ನಿ ರೆಡಿ. ಓಕೆ ಗೈಸ್, ಮ್ಯಾಂಗೋ ಚಟ್ನಿ ರೆಡಿ ಆಗಿದೆ. ಒಗ್ಗರಣೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ಸಿಂಪಲಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ, ಅರ್ಧ ಸ್ಪೂನು ಸಕ್ಕರೆ. ಓಕೆ, ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೆಸಿಪಿನ ಒಮ್ಮೆ ಈ ರೀತಿಯಲ್ಲಿ ನಾನು ಮಾಡಿದ ರೀತಿಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ. ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅನ್ನದ ಜೊತೆಗೂ ಹಾಗೆ ಕಲಿಸ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ಈ ಮಾವಿನಕಾಯಿ ಚಟ್ನಿ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ನೋಡಿ ಮಾವಿನಕಾಯಿ ಚಟ್ನಿ.